ರಿಲೀಸ್ ಆಗಲಿದ್ದಾರೆ. ನಟಿ ರಮ್ಯಾ ರಾವ್ ಇಂದು ಪರಪ್ಪನ ಅಗ್ರಹಾರದಿಂದ ಬಿಡುಗಡೆ ಆಗಲಿದೆ. ಒಂದು ಕಡೆ ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ವಿಚಾರವಾಗಿ ಇಲ್ಲಿವರೆಗೂ ಕೂಡ ರಮ್ಯಾ ರಾವ್ ಪಂಜರದ ಗಿಳಿಯಾಗಿದ್ರು. ಆದರೆ ಇವತ್ತು ಪರಪ್ಪನ ಅಗ್ರಹಾರದಿಂದ ಬಿಡುಗಡೆಯಾಗ್ತಾ ಇದ್ದಾರೆ. ಕಾಫಿ ಪೋಸ ಜಾರಿ ಬಳಿಕ ಇಂದು ಜೈಲಿಂದ ರಿಲೀಸ್ ಆಗ್ತಾ ಇರುವಂತದ್ದು 102 ಕೋಟಿ ಚಿನ್ನ ಸಾಗಾಣಿಕೆ ಮಾಡಿದಂತಹ ಆರೋಪದಲ್ಲಿ ಜೈಲು ಪಾಲಾಗಿದ್ರು ರಮ್ಯಾ ರಾವ್. ಈಗ ಜಾಮೀನು ನೀಡಿದೆ ಕೋರ್ಟ್. ಇಂದಿಗೆ 1 ವರ್ಷ ಆದಂತಹ ಹಿನ್ನೆಲೆಯಲ್ಲಿ ಬಿಡುಗಡೆ ಮಾಡಲಾಗಿದೆ. ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಪ್ರಮುಖವಾಗಿ ಇಲ್ಲಿವರೆಗೂ ಕೂಡ ರಮ್ಯಾ ರಾವ್ ಪಂಜರದ ಗಿಳಿಯಾಗಿದ್ರು. ಈಗ ಸದ್ಯದ ಮಟ್ಟಿಗೆ ಅವರಿಗೆ ರಿಲೀಫ್ ಸಿಗ್ತಾ ಇದೆ. ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡೋದಾದ್ರೆ ಈಗಾಗಲೇ ಕಂಡೀಷನ್ ಬೇಲ್ ಅಲ್ಲಿ ಆಕೆ ರಿಲೀಸ್ ಆಗ್ತಾ ಇರುವಂತದ್ದು. ಅಂದ್ರೆ ದೇಶವನ್ನು ಬಿಟ್ಟು ಎಲ್ಲೂ ಕೂಡ ಹೋಗೋದಿಲ್ಲ ಮತ್ತು ವಿಚಾರಣೆ ಕರೆದಂತಹ ಸಂದರ್ಭದಲ್ಲಿ ಹಾಜರಾಗಬೇಕು ಅಂತ ಹೇಳಿ ಆಕೆಗೆ ಬೇಲ್ ಅನ್ನು ಕೊಡ್ತಾ ಇರುವಂತದ್ದು. ಈಗ ಸದ್ಯದ ಮಟ್ಟಿಗೆ ಕಳೆದ 1 ವರ್ಷದಿಂದಲೂ ಕೂಡ ಆಕೆ ಪರಪ್ಪನ ಅಗ್ರಹಾರದಲ್ಲೇ ಇದ್ರು. ಯಾವುದೇ ರೀತಿಯಾದಂತಹ ಜಾಮೀನು ಅರ್ಜಿ ಸಲ್ಲಿಸಿದರೂ ಕೂಡ ಅದೆಲ್ಲವೂ ರಿಜೆಕ್ಟ್ ಆಗ್ತಾ ಇತ್ತು. ಯಾಕಂದ್ರೆ ಪೆಂಡಿಂಗ್ ಇರುವಂತಹ ಒಂದು ಕಾರಣದಿಂದಾಗಿ ಕೇಸ್ಗಳು ಪೆಂಡಿಂಗ್ ಇದೆ ಮತ್ತು ಅವರ ತಂದೆ ಏನಿದ್ದಾರೆ ಒಂದು ಪ್ರಭಾವಿ ಅಧಿಕಾರಿಯಾಗಿರುವಂತಹ ಒಂದು ಕಾರಣದಿಂದಾಗಿ ಯಾವುದೇ ರೀತಿಯಾದಂತಹ ಒಂದು ಸಾಕ್ಷಿಗಳ ನಾಶ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಿ ಬಲವಾಗಿ ಸರ್ಕಾರ ಪರ ವಕೀಲರು ಒಂದು ವಾದವನ್ನ ಮಾಡಿದ್ರು. ಆದ್ರೆ ಈಗ ಸದ್ಯದ ಮಟ್ಟಿಗೆ 1 ವರ್ಷ ಕಳಿತು ಒಂದು ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ. ಆದ್ರೆ ಇನ್ನು ಕೂಡ ಎನ್ಕ್ವೈರಿ ಮುಂದುವರೆದಿದೆ. ಅದರ ಬೇಲನ್ನ ಜಾಮೀನು ಕೊಡುವಂತಹ ಮುಖಾಂತರ ಅವರಿಗೆ ಸದ್ಯದ ಮಟ್ಟಿಗೆ ಒಂದು ರಿಲೀಫ್ ಅನ್ನ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಅಕಸ್ಮಾತ್ ಇದಕ್ಕೇನಾದ್ರೂ ಅಬ್ಜೆಕ್ಷನ್ ಏನಾದ್ರೂ ಗೌರ್ಮೆಂಟ್ ಕಡೆಯಿಂದ ಹಾಕಿದಂತಹ ಸಂದರ್ಭದಲ್ಲಿ ಆಕ್ಷೇಪಣೆ ಸಲ್ಲಿಕೆ ಮಾಡೋದಕ್ಕೆ ಹೇಳಲಾಗುತ್ತೆ ಮುಂದಿನ ಹಂತದಲ್ಲಿ. ಅಂದ್ರೆ ರಿಲೀಸ್ ಆದ ಬಳಿಕ ಅಕಸ್ಮಾತ್ ಏನಾದ್ರೂ ಅದೇನು ಅಕ್ಸೆಪ್ಟ್ ಆದಂತಹ ಸಂದರ್ಭದಲ್ಲಿ ಸಹಜವಾಗಿ ಜಾಮೀನು ಕ್ಯಾನ್ಸಲ್ ಆಗುವಂತಹ ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿದೆ ಅಂತಾನೆ ಹೇಳ್ಬೋದಾಗಿದೆ. ಈಗ ಸದ್ಯದ ಮಟ್ಟಿಗೆ ಇಂದು ಸಂಜೆ ಆಗುವಂತಹ ರಿಲೀಸ್ ಆಗುವಂತಹ ಸಾಧ್ಯತೆ ಇದೆ. ರೂಪಾ, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಅಭಿಷೇಕ್ ಜೈಶಂಕರ್. ಇಂದು ರಮ್ಯಾ ರಾವ್ ರಿಲೀಸ್ ಆಗಲಿದ್ದಾರೆ. ನಟಿ ರಮ್ಯಾ ರಾವ್ ಇಂದು ಪರಪ್ಪನ ಅಗ್ರಹಾರದಿಂದ ಬಿಡುಗಡೆ ಆಗಲಿದೆ. ಒಂದು ಕಡೆ ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ವಿಚಾರವಾಗಿ ಇಲ್ಲಿವರೆಗೂ ಕೂಡ ರಮ್ಯಾ ರಾವ್ ಪಂಜರದ ಗಿಳಿಯಾಗಿದ್ರು. ಆದರೆ ಇವತ್ತು ಪರಪ್ಪನ ಅಗ್ರಹಾರದಿಂದ ಬಿಡುಗಡೆಯಾಗ್ತಾ ಇದ್ದಾರೆ. ಕಾಫಿ ಪೋಸ ಜಾರಿ ಬಳಿಕ ಇಂದು ಜೈಲಿಂದ ರಿಲೀಸ್ ಆಗ್ತಾ ಇರುವಂತದ್ದು 102 ಕೋಟಿ ಚಿನ್ನ ಸಾಗಾಣಿಕೆ ಮಾಡಿದಂತಹ ಆರೋಪದಲ್ಲಿ ಜೈಲು ಪಾಲಾಗಿದ್ರು ರಮ್ಯಾ ರಾವ್. ಈಗ ಜಾಮೀನು ನೀಡಿದೆ ಕೋರ್ಟ್. ಇಂದಿಗೆ 1 ವರ್ಷ ಆದಂತಹ ಹಿನ್ನೆಲೆಯಲ್ಲಿ ಬಿಡುಗಡೆ ಮಾಡಲಾಗಿದೆ. ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಪ್ರಮುಖವಾಗಿ ಇಲ್ಲಿವರೆಗೂ ಕೂಡ ರಮ್ಯಾ ರಾವ್ ಪಂಜರದ ಗಿಳಿಯಾಗಿದ್ರು. ಈಗ ಸದ್ಯದ ಮಟ್ಟಿಗೆ ಅವರಿಗೆ ರಿಲೀಫ್ ಸಿಗ್ತಾ ಇದೆ. ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡೋದಾದ್ರೆ ಈಗಾಗಲೇ ಕಂಡೀಷನ್ ಬೇಲ್ ಅಲ್ಲಿ ಆಕೆ ರಿಲೀಸ್ ಆಗ್ತಾ ಇರುವಂತದ್ದು. ಅಂದ್ರೆ ದೇಶವನ್ನು ಬಿಟ್ಟು ಎಲ್ಲೂ ಕೂಡ ಹೋಗೋದಿಲ್ಲ ಮತ್ತು ವಿಚಾರಣೆ ಕರೆದಂತಹ ಸಂದರ್ಭದಲ್ಲಿ ಹಾಜರಾಗಬೇಕು ಅಂತ ಹೇಳಿ ಆಕೆಗೆ ಬೇಲ್ ಅನ್ನು ಕೊಡ್ತಾ ಇರುವಂತದ್ದು. ಈಗ ಸದ್ಯದ ಮಟ್ಟಿಗೆ ಕಳೆದ 1 ವರ್ಷದಿಂದಲೂ ಕೂಡ ಆಕೆ ಪರಪ್ಪನ ಅಗ್ರಹಾರದಲ್ಲೇ ಇದ್ರು. ಯಾವುದೇ ರೀತಿಯಾದಂತಹ ಜಾಮೀನು ಅರ್ಜಿ ಸಲ್ಲಿಸಿದರೂ ಕೂಡ ಅದೆಲ್ಲವೂ ರಿಜೆಕ್ಟ್ ಆಗ್ತಾ ಇತ್ತು. ಯಾಕಂದ್ರೆ ಪೆಂಡಿಂಗ್ ಇರುವಂತಹ ಒಂದು ಕಾರಣದಿಂದಾಗಿ ಕೇಸ್ಗಳು ಪೆಂಡಿಂಗ್ ಇದೆ ಮತ್ತು ಅವರ ತಂದೆ ಏನಿದ್ದಾರೆ ಒಂದು ಪ್ರಭಾವಿ ಅಧಿಕಾರಿಯಾಗಿರುವಂತಹ ಒಂದು ಕಾರಣದಿಂದಾಗಿ ಯಾವುದೇ ರೀತಿಯಾದಂತಹ ಒಂದು ಸಾಕ್ಷಿಗಳ ನಾಶ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಿ ಬಲವಾಗಿ ಸರ್ಕಾರ ಪರ ವಕೀಲರು ಒಂದು ವಾದವನ್ನ ಮಾಡಿದ್ರು. ಆದ್ರೆ ಈಗ ಸದ್ಯದ ಮಟ್ಟಿಗೆ 1 ವರ್ಷ ಕಳಿತು ಒಂದು ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ. ಆದ್ರೆ ಇನ್ನು ಕೂಡ ಎನ್ಕ್ವೈರಿ ಮುಂದುವರೆದಿದೆ. ಅದರ ಬೇಲನ್ನ ಜಾಮೀನು ಕೊಡುವಂತಹ ಮುಖಾಂತರ ಅವರಿಗೆ ಸದ್ಯದ ಮಟ್ಟಿಗೆ ಒಂದು ರಿಲೀಫ್ ಅನ್ನ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಅಕಸ್ಮಾತ್ ಇದಕ್ಕೇನಾದ್ರೂ ಅಬ್ಜೆಕ್ಷನ್ ಏನಾದ್ರೂ ಗೌರ್ಮೆಂಟ್ ಕಡೆಯಿಂದ ಹಾಕಿದಂತಹ ಸಂದರ್ಭದಲ್ಲಿ ಆಕ್ಷೇಪಣೆ ಸಲ್ಲಿಕೆ ಮಾಡೋದಕ್ಕೆ ಹೇಳಲಾಗುತ್ತೆ ಮುಂದಿನ ಹಂತದಲ್ಲಿ. ಅಂದ್ರೆ ರಿಲೀಸ್ ಆದ ಬಳಿಕ ಅಕಸ್ಮಾತ್ ಏನಾದ್ರೂ ಅದೇನು ಅಕ್ಸೆಪ್ಟ್ ಆದಂತಹ ಸಂದರ್ಭದಲ್ಲಿ ಸಹಜವಾಗಿ ಜಾಮೀನು ಕ್ಯಾನ್ಸಲ್ ಆಗುವಂತಹ ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿದೆ ಅಂತಾನೆ ಹೇಳ್ಬೋದಾಗಿದೆ. ಈಗ ಸದ್ಯದ ಮಟ್ಟಿಗೆ ಇಂದು ಸಂಜೆ ಆಗುವಂತಹ ರಿಲೀಸ್ ಆಗುವಂತಹ ಸಾಧ್ಯತೆ ಇದೆ. ರೂಪಾ, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಅಭಿಷೇಕ್ ಜೈಶಂಕರ್. ಇಂದು ರಮ್ಯಾ ರಾವ್ ರಿಲೀಸ್ ಆಗಲಿದ್ದಾರೆ. ನಟಿ ರಮ್ಯಾ ರಾವ್ ಇಂದು ಪರಪ್ಪನ ಅಗ್ರಹಾರದಿಂದ ಬಿಡುಗಡೆ ಆಗಲಿದೆ. ಒಂದು ಕಡೆ ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ವಿಚಾರವಾಗಿ ಇಲ್ಲಿವರೆಗೂ ಕೂಡ ರಮ್ಯಾ ರಾವ್ ಪಂಜರದ ಗಿಳಿಯಾಗಿದ್ರು. ಆದರೆ ಇವತ್ತು ಪರಪ್ಪನ ಅಗ್ರಹಾರದಿಂದ ಬಿಡುಗಡೆಯಾಗ್ತಾ ಇದ್ದಾರೆ. ಕಾಫಿ ಪೋಸ ಜಾರಿ ಬಳಿಕ ಇಂದು ಜೈಲಿಂದ ರಿಲೀಸ್ ಆಗ್ತಾ ಇರುವಂತದ್ದು 102 ಕೋಟಿ ಚಿನ್ನ ಸಾಗಾಣಿಕೆ ಮಾಡಿದಂತಹ ಆರೋಪದಲ್ಲಿ ಜೈಲು ಪಾಲಾಗಿದ್ರು ರಮ್ಯಾ ರಾವ್.
ಈಗ ಜಾಮೀನು ನೀಡಿದೆ ಕೋರ್ಟ್. ಇಂದಿಗೆ 1 ವರ್ಷ ಆದಂತಹ ಹಿನ್ನೆಲೆಯಲ್ಲಿ ಬಿಡುಗಡೆ ಮಾಡಲಾಗಿದೆ. ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಪ್ರಮುಖವಾಗಿ ಇಲ್ಲಿವರೆಗೂ ಕೂಡ ರನ್ಯಾ ರಾವ್ ಪಂಚರದ ಗಿರಿಯಾಗಿದ್ರು. ಈಗ ಸದ್ಯದ ಮಟ್ಟಿಗೆ ಅವರಿಗೆ ರಿಲೀಫ್ ಸಿಗ್ತಾ ಇದೆ. ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡೋದಾದ್ರೆ ಈಗಾಗಲೇ ಕಂಡೀಷನ್ ಬೇಲ್ ಅಲ್ಲಿ ಆಕೆ ರಿಲೀಸ್ ಆಗ್ತಾ ಇರುವಂತದ್ದು. ಅಂದ್ರೆ ದೇಶವನ್ನು ಬಿಟ್ಟು ಎಲ್ಲೂ ಕೂಡ ಹೋಗೋದಿಲ್ಲ ಮತ್ತು ವಿಚಾರಣೆ ಕರೆದಂತಹ ಸಂದರ್ಭದಲ್ಲಿ ಹಾಜರಾಗಬೇಕು ಅಂತ ಹೇಳಿ ಆಕೆಗೆ ಬೇಲ್ ಅನ್ನು ಕೊಡ್ತಾ ಇರುವಂತದ್ದು. ಈಗ ಸದ್ಯದ ಮಟ್ಟಿಗೆ ಕಳೆದ 1 ವರ್ಷದಿಂದಲೂ ಕೂಡ ಆಕೆ ಪ್ರಪನ ಅಗ್ರಹಾರದಲ್ಲೇ ಇದ್ರು. ಯಾವುದೇ ರೀತಿಯಾದಂತಹ ಜಾಮೀನು ಅರ್ಜಿ ಸಲ್ಲಿಸಿದರೂ ಕೂಡ ಅದೆಲ್ಲವೂ ರಿಜೆಕ್ಟ್ ಆಗ್ತಾ ಇತ್ತು. ಯಾಕಂದ್ರೆ ಪೆಂಡಿಂಗ್ ಇರುವಂತಹ ಒಂದು ಕಾರಣದಿಂದಾಗಿ ಕೇಸ್ಗಳು ಪೆಂಡಿಂಗ್ ಇದೆ ಮತ್ತು ಅವರ ತಂದೆ ಏನಿದ್ದಾರೆ ಒಂದು ಪ್ರಭಾವಿ ಅಧಿಕಾರಿಯಾಗಿರುವಂತಹ ಒಂದು ಕಾರಣದಿಂದಾಗಿ ಯಾವುದೇ ರೀತಿಯಾದಂತಹ ಒಂದು ಸಾಕ್ಷಿಗಳ ನಾಶ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಿ ಬಲವಾಗಿ ಸರ್ಕಾರ ಪರ ವಕೀಲರು ಒಂದು ವಾದವನ್ನ ಮಾಡಿದ್ರು. ಆದ್ರೆ ಈಗ ಸದ್ಯದ ಮಟ್ಟಿಗೆ 1 ವರ್ಷ ಕಳಿತು ಒಂದು ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ. ಆದ್ರೆ ಇನ್ನು ಕೂಡ ಎನ್ಕ್ವೈರಿ ಮುಂದುವರೆದಿದೆ. ಅದರ ಬೇಲನ್ನ ಜಾಮೀನು ಕೊಡುವಂತಹ ಮುಖಾಂತರ ಅವರಿಗೆ ಸದ್ಯದ ಮಟ್ಟಿಗೆ ಒಂದು ರಿಲೀಫ್ ಅನ್ನ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಅಕಸ್ಮಾತ್ ಇದಕ್ಕೇನಾದ್ರೂ ಅಬ್ಜೆಕ್ಷನ್ ಏನಾದ್ರೂ ಗೌರ್ಮೆಂಟ್ ಕಡೆಯಿಂದ ಹಾಕಿದಂತಹ ಸಂದರ್ಭದಲ್ಲಿ ಆಕ್ಷೇಪಣೆ ಸಲ್ಲಿಕೆ ಮಾಡೋದಕ್ಕೆ ಹೇಳಲಾಗುತ್ತೆ ಮುಂದಿನ ಹಂತದಲ್ಲಿ. ಅಂದ್ರೆ ರಿಲೀಸ್ ಆದ ಬಳಿಕ ಅಕಸ್ಮಾತ್ ಏನಾದ್ರೂ ಅದೇನು ಅಕ್ಸೆಪ್ಟ್ ಆದಂತಹ ಸಂದರ್ಭದಲ್ಲಿ ಸಹಜವಾಗಿ ಜಾಮೀನು ಕ್ಯಾನ್ಸಲ್ ಆಗುವಂತಹ ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿದೆ ಅಂತಾನೆ ಹೇಳ್ಬೋದಾಗಿದೆ. ಈಗ ಸದ್ಯದ ಮಟ್ಟಿಗೆ ಇಂದು ಸಂಜೆ ಆಗುವಂತಹ ರಿಲೀಸ್ ಆಗುವಂತಹ ಸಾಧ್ಯತೆ ಇದೆ. ರೂಪಾ, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಅಭಿಷೇಕ್ ಜೈಶಂಕರ್. ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡೋದಾದ್ರೆ ಈಗಾಗಲೇ ಕಂಡೀಷನ್ ಬೇಲ್ ಅಲ್ಲಿ ಆಕೆ ರಿಲೀಸ್ ಆಗ್ತಾ ಇರುವಂತದ್ದು. ಅಂದ್ರೆ ದೇಶವನ್ನು ಬಿಟ್ಟು ಎಲ್ಲೂ ಕೂಡ ಹೋಗೋದಿಲ್ಲ ಮತ್ತು ವಿಚಾರಣೆ ಕರೆದಂತಹ ಸಂದರ್ಭದಲ್ಲಿ ಹಾಜರಾಗಬೇಕು ಅಂತ ಹೇಳಿ ಆಕೆಗೆ ಬೇಲ್ ಅನ್ನು ಕೊಡ್ತಾ ಇರುವಂತದ್ದು. ಈಗ ಸದ್ಯದ ಮಟ್ಟಿಗೆ ಕಳೆದ 1 ವರ್ಷದಿಂದಲೂ ಕೂಡ ಆಕೆ ಪ್ರಪನ ಅಗ್ರಹಾರದಲ್ಲೇ ಇದ್ರು. ಯಾವುದೇ ರೀತಿಯಾದಂತಹ ಜಾಮೀನು ಅರ್ಜಿ ಸಲ್ಲಿಸಿದರೂ ಕೂಡ ಅದೆಲ್ಲವೂ ರಿಜೆಕ್ಟ್ ಆಗ್ತಾ ಇತ್ತು. ಯಾಕಂದ್ರೆ ಪೆಂಡಿಂಗ್ ಇರುವಂತಹ ಒಂದು ಕಾರಣದಿಂದಾಗಿ ಕೇಸ್ಗಳು ಪೆಂಡಿಂಗ್ ಇದೆ ಮತ್ತು ಅವರ ತಂದೆ ಏನಿದ್ದಾರೆ ಒಂದು ಪ್ರಭಾವಿ ಅಧಿಕಾರಿಯಾಗಿರುವಂತಹ ಒಂದು ಕಾರಣದಿಂದಾಗಿ ಯಾವುದೇ ರೀತಿಯಾದಂತಹ ಒಂದು ಸಾಕ್ಷಿಗಳ ನಾಶ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಿ ಬಲವಾಗಿ ಸರ್ಕಾರ ಪರ ವಕೀಲರು ಒಂದು ವಾದವನ್ನ ಮಾಡಿದ್ರು. ಆದ್ರೆ ಈಗ ಸದ್ಯದ ಮಟ್ಟಿಗೆ 1 ವರ್ಷ ಕಳಿತು ಒಂದು ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ. ಆದ್ರೆ ಇನ್ನು ಕೂಡ ಎನ್ಕ್ವೈರಿ ಮುಂದುವರೆದಿದೆ. ಅದರ ಬೇಲನ್ನ ಜಾಮೀನು ಕೊಡುವಂತಹ ಮುಖಾಂತರ ಅವರಿಗೆ ಸದ್ಯದ ಮಟ್ಟಿಗೆ ಒಂದು ರಿಲೀಫ್ ಅನ್ನ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಅಕಸ್ಮಾತ್ ಇದಕ್ಕೇನಾದ್ರೂ ಅಬ್ಜೆಕ್ಷನ್ ಏನಾದ್ರೂ ಗೌರ್ಮೆಂಟ್ ಕಡೆಯಿಂದ ಹಾಕಿದಂತಹ ಸಂದರ್ಭದಲ್ಲಿ ಆಕ್ಷೇಪಣೆ ಸಲ್ಲಿಕೆ ಮಾಡೋದಕ್ಕೆ ಹೇಳಲಾಗುತ್ತೆ ಮುಂದಿನ ಹಂತದಲ್ಲಿ. ಅಂದ್ರೆ ರಿಲೀಸ್ ಆದ ಬಳಿಕ ಅಕಸ್ಮಾತ್ ಏನಾದ್ರೂ ಅದೇನು ಅಕ್ಸೆಪ್ಟ್ ಆದಂತಹ ಸಂದರ್ಭದಲ್ಲಿ ಸಹಜವಾಗಿ ಜಾಮೀನು ಕ್ಯಾನ್ಸಲ್ ಆಗುವಂತಹ ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿದೆ ಅಂತಾನೆ ಹೇಳ್ಬೋದಾಗಿದೆ. ಈಗ ಸದ್ಯದ ಮಟ್ಟಿಗೆ ಇಂದು ಸಂಜೆ ಆಗುವಂತಹ ರಿಲೀಸ್ ಆಗುವಂತಹ ಸಾಧ್ಯತೆ ಇದೆ. ರೂಪಾ, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಅಭಿಷೇಕ್ ಜೈಶಂಕರ್.